ಹ್ಞೂ ಎಲ್ಲರೂ ನಿಮ್ಮ ಹೆಸರು ಹೇಳ್ರಿ. ಗೌರವ್. ನನ್ನ ಹೆಸರು ಮನ್ವಿತಾ. ಹರಿಪ್ರಿಯ. ನನ್ನ ಹೆಸರು ಬರೀ ಶ್ರೀ. ಶ್ರೇಯಾ ಬಾಗಲ್ಕೋಟ್. ಕೃತಿ ಜೋಶಿ. ಸುರಭಿ. ಸರಿ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ ಎಲ್ಲರೂ? ಫಸ್ಟ್. ನಾನು 3ನೇ ಕ್ಲಾಸ್. ಫೋರ್ತ್. ಈಗ ಎಲ್ಲರಿಗೂ ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ, ಆಯಿತಾ? ಯಾರಿಗೆ ಗೊತ್ತಿದೆ ಅವ್ರು ಉತ್ತರ ಹೇಳಬೇಕು. ಅದು ಕೈ ಎತ್ತಬೇಕು ಫಸ್ಟ್ ಯಾರು ಕೈ ಎತ್ತಾರೋ ಅವರಿಗೆ ಚಾನ್ಸು. ಓಕೆ. ಈಗ ರಾಮಾಯಣ ಗೊತ್ತಾ ಎಲ್ಲರಿಗೂ? ಹ್ಞೂ. ರಾಮನ ಹೆಂಡತಿ ಹೆಸರೇನು? ಸೀತಾ. ಸರಿ ಕೈ ಎತ್ತಬೇಕು, ಉತ್ತರ ಹೇಳಬಾರ್ದು. ಉತ್ತರ ಆಮೇಲೆ ನಾನು ಹೇಳಿದ್ಮೇಲೆ ಯಾರ್ಯಾರು ಹೇಳ್ತೀನಲ್ಲ ಅವಾಗ ಹೇಳಬೇಕು, ಗೊತ್ತಾಯ್ತಾ? ಉತ್ತರ ಹೇಳಬಾರ್ದು. ಓಕೆ, ಕೈ ನಿಲ್ಲಿಸಿದ. ಈಗ ರಾಮನ ತಂದೆ ಹೆಸರೇನು? ನಿಂಗೆ ಗೊತ್ತಿಲ್ಲ? ಏನಮ್ಮ? ದಶರಥ. ಹ್ಞೂ. ರಾಮನ್ ಎಷ್ಟು ಜನ ತಮ್ಮಂದರು? ಗೊತ್ತಿಲ್ಲ ನಿಂಗೆ? ಎಷ್ಟು ಜನ ಅಮ್ಮ? 3 ಜನ. ಸರಿ, ಯಾರಾದರೂ ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತೀರಾ? ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳಬೇಕು. ಯಾರು ಹೇಳ್ತೀರಾ ಫಸ್ಟ್ ಹೆಸರು? ನೀ ಹೇಳಿ. ಹಾಂ ಹಾಂ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿನ್ನ ಹೆಸರು? ಈಗ ರಾಮನ ಗುರುಗಳ ಹೆಸರೇನು? ಏನು? ವಿಶ್ವಾಮಿತ್ರ. ರಾಮನ ಕುಲಗುರುಗಳ ಹೆಸರೇನು? ಕೂತ್ಕೊಂಡೆ ಹೇಳಿ, ಪರವಾಗಿಲ್ಲ. ರಾಮನ ತಾಯಿ ಹೆಸರೇನು? ಉತ್ತರ ಹೇಳಬಾರ್ದು, ನಾ ಕೇಳಿದ್ಮೇಲೆ ಹೇಳಬೇಕು, ಗೊತ್ತಾಯ್ತಾ? ಈಗ ರಾಮನಿಗೆ ಎಷ್ಟು ಜನ ತಾಯಂದರು? 3 ಜನನಾ? ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ರಿ. ಕೂತ್ಕೊಡ್ರಿ. ಹ್ಞೂ. ದಶರಥನಿಗೆ ಟೋಟಲ್ ಎಷ್ಟು ಜನ ಹೆಂಡ್ತಿರಿದ್ರು? ರಾಂಗ್, ಎಲ್ಲರೂ ರಾಂಗ್. ಒಬ್ರಿಗೂ ಗೊತ್ತಿಲ್ಲ? ನಿಂಗೆ ಗೊತ್ತಿಲ್ಲ? 9th ಸ್ಟ್ಯಾಂಡರ್ಡ್ ಇಲ್ಲ, ಎಲ್ಲರೂ ರಾಂಗ್. ನಾ ಹೇಳ ಕೂತ್ಕೊಳ್ರಿ ಎಲ್ಲರೂ ಕೂತ್ಕೊಳ್ರಿ. ನಾ ಹೇಳ 350. ದಶರಥನಿಗೆ 350, 350 ಜನ ಹೆಂಡ್ತಿರಿದ್ರು. ಯಾರ ಅಜ್ಜಿಗೆ ಅಪ್ಪ ಅಮ್ಮ ಕೇಳ್ರಿ, ಹೇಳ್ತಾರೆ, ಗೊತ್ತಾಯ್ತಾ? ನೆಕ್ಸ್ಟ್ ಟೈಮ್ ನಿಮ್ಮ ಟೀಚರಿಗೆಲ್ಲ ಕೇಳ್ರಿ, ದಶರಥನಿಗೆ ಎಷ್ಟು ಜನ ಹೆಂಡ್ತಿರು ಅಂತ. ನೆನಪಿರುತ್ತಾ? ಎಷ್ಟು ಜನ ಇರ್ತಾರೆ? ಹಾಂ, 350. ಆಯಿತು. ಈಗ ಈ ಇದರಲ್ಲಿ ಏನೋ ರಾಮದೇವರಿಗೆ ಏನೋ ದೂತರಾಗಿ ಕೆಲಸ ಮಾಡಿದವರು ಯಾರು ರಾಮಾಯಣದಲ್ಲಿ? ಹಾಂ, ಹನುಮಂತ ದೇವರು. ರಾಮದೇವರು ವನವಾಸಕ್ಕೆ ಯಾಕೆ ಹೋಗ್ತಾರೆ? ಏನು ಕಾರಣದಿಂದ ಹೋಗ್ತಾರೆ? ವನವಾಸಕ್ಕೆ ಯಾಕೆ ಹೋಗ್ತಾರೆ? ಆಯ್ತು. ಕೈಗೆ 3 ವರ ಕೊಟ್ಟಿದ್ಲು, ಅದನ್ನ ಇವಾಗ ಉಪಯೋಗಿಸೋದಕ್ಕೆ ಅವನಿಗೆ ವನವಾಸಕ್ಕೆ ಹೋಗ್ಬೇಕಾಗಿತ್ತು. ಸರಿ, ಆ ವರ ಏನೇನಂತ ಕೇಳಿಲ್ಲ ಅವಳು. ಕೂತ್ಕೊಂಡ್ರಿ ಒಬ್ಬೊಬ್ರು ಒಬ್ಬೊಬ್ರು ಹೇಳಬೇಕು. ಹಾಂ. ಈಗ ಅವ್ರು 3 ಅಂತಂದ್ರು, 3 ಅಲ್ಲ 2. ಒಂದು, ರಾಮ ಈ ಅರಮನೆ ಬಿಟ್ಬಿಟ್ಟು ವನವಾಸಕ್ಕೆ ಹೋಗ್ಬೇಕು 14 ವರ್ಷ. ಇನ್ನೊಂದು, ಭಾರತ ರಾಜ್ಯ ಪಟ್ಟಾಭಿಷೇಕ ಆಗಬೇಕು. ಹೌದು. ಈಗ ವನವಾಸದಲ್ಲಿ ಎಷ್ಟು ವರ್ಷ ವನವಾಸಕ್ಕೆ ಹೋಗಿದ್ದರು ರಾಮದೇವರು? 14 ವರ್ಷ ವನವಾಸಕ್ಕೆ ಹೋದರು. ಯಾವ ರಾಮ ಹುಟ್ಟಿದ ಊರು ಯಾವುದು? ಅಯೋಧ್ಯ.
ಯಾರು ಅಯೋಧ್ಯೆ ನೋಡಿರಾದ್ರು? ನೋಡಿಲ್ಲ. ಎಲ್ಲರೂ ಸರ್ ನಿಮ್ಮ ಅಮ್ಮ ನೋಡ್ರಿ, ನೀ ನೋಡಿಯಾ? ನೀ ನೋಡಿ. ಹಾಂ, ಸರಿ ಸರಿ. ಎಲ್ಲರೂ ಸೇರಿ ನೆಕ್ಸ್ಟ್ ಟೈಮ್ ರಾಮನವಮಿಗೆ ಅಯೋಧ್ಯೆಗೆ ಹೋಗೋಣ. ಹಾಂ, ಆಯಿತು. ಈಗ ಹನುಮಂತ ದೇವರು ಹುಟ್ಟಿದ ಊರು ಯಾವುದು? ಹುಟ್ಟಿದ ಊರು ಯಾವುದು? ಹಾಂ, ಅಂಜನಾದ್ರಿ ಬೆಟ್ಟ ಎಲ್ಲಿ ಬರುತ್ತೆ? ಹಾಂ, ಕರೆಕ್ಟ್. ಆಮೇಲೆ ಈ ಹನುಮಂತ ದೇವರ ತಾಯಿ ಹೆಸರೇನು? ತಡಿ ಅಂಜನಾದೇವಿ ಸಾಕು. ಈಗ ಹನುಮಂತ ದೇವರ ತಂದೆ ಹೆಸರೇನು? ಆಯಿತು. ಈಗ ನೋಡಿ, ಎಲ್ಲರೂ ಉತ್ತರ ಹೇಳೋದು ಬೇಡ. ಒಬ್ಬರು ಯಾರಿಗೆ ಗೊತ್ತಿದೆ ಅವ್ರಿಗೆ ಉತ್ತರ ಕೈ ಎತ್ತಿರಿ, ನಾ ಯಾರಿಗೆ ಬೇಕಾದ್ರೆ ಕೇಳ್ತೀನಿ, ಆಯಿತಾ? ಎಲ್ಲರೂ ಉತ್ತರ ಹೇಳೋದು ಬೇಡ, ಆಯಿತಾ? ಹಾಂ, ಈಗ ರಾಮದೇವರು ಉತ್ತರ ಭಾರತ ಅಯೋಧ್ಯದಲ್ಲಿದ್ದರಲ್ಲ, ವನವಾಸದಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಬಂದರು? ಎಲ್ಲ ದಕ್ಷಿಣ ಕ್ಷೇತ್ರಕ್ಕೆ ಬಂದರು. ಚಿತ್ರಕೂಟ, ಆಮೇಲೆ ಲಂಕಾ, ಮತ್ತೆ ಹಾಂ, ಅಯೋಧ್ಯೆಗೆ ಹೋದರು. ಅದಕ್ಕೆ ಇದನ್ನೆಲ್ಲ ಏನಂತ ಕರಿತೀವಿ ನಾವು? ರಾಮಕ್ಷೇತ್ರ ಅಂತ ಕರಿತೀವಿ. ರಾಮದೇವರು ಓಡಾಡಿದ ಜಾಗ, ಆದ್ದರಿಂದ ಇದನ್ನೆಲ್ಲ ರಾಮಕ್ಷೇತ್ರ ಅಂತ ಕರಿತೀವಿ, ಹೌದಲ್ಲ? ಸಂಧಾನ ಮಾಡ್ಬೇಕಾದ್ರೆ ಹೇಳ್ತಿಲ್ಲ, ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇನ. ಹಾಂ, ಅದಕ್ಕೆ ಆ ಥರ ರಾಮಕ್ಷೇತ್ರ ಅಂತ ಕರಿತೇವೆ ಇದನ್ನು. ಆಮೇಲೆ ಈಗ ಮಹಾಭಾರತದ ಕ್ವಶನ್ ಕೇಳ್ತೀನಿ, ಆಯಿತಾ? ಮಹಾಭಾರತವನ್ನು ರಚನೆ ಮಾಡಿದವ್ರು ಯಾರು? ನಾವು ಉತ್ತರ ಹೇಳಬಾರ್ದು ಅಂತೇಳಿಲ್ಲ. ಮಹಾಭಾರತವನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಮಹಾಭಾರತವನ್ನು ಬರೆದವ್ರು ಯಾರು? ಬರೆದವರು, ರಚಿಸಿದವರಲ್ಲ, ಬರೆದವ್ರು ಕೇಳ್ತಾ ಇರೋದು ಯಾರು? ಹಾಂ, ಗಣೇಶ ದೇವರು. ಹಾಂ, ಗಣಪತಿ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿದೆ? ಅಧ್ಯಾಯಗಳು ಅನ್ನೋದು ಪರ್ವಗಳು ಅಂತಾರೆ. ಬೇಡ ಆ ಕ್ವಶನ್ ಬೇಡ. ಈಗ ಮಹಾಭಾರತ, ಈಗ ಮೂಲ ರಾಮಾಯಣ, ಮೂಲ ಮಹಾಭಾರತ ಅಂತ ಒಂದದ, ಅದು ಈಗ ನಮಗೆ ಸಿಗ್ತಾ ಇಲ್ಲ. ಮೂಲ ರಾಮಾಯಣ ಎಷ್ಟು ಶ್ಲೋಕ ಇತ್ತು ಅಂತ ಯಾರಿಗಾರು ಗೊತ್ತಿದ್ರೆ ಕೈ ಎತ್ತಿರಿ. ರಾಂಗ್. ಅಗೇನ್ ರಾಂಗ್. ಗೊತ್ತಾ? ನೋ. ಜಾಸ್ತಿ, ಇನ್ನೂ ಜಾಸ್ತಿ ಅಂದರೆ ಎಷ್ಟಾಗ್ಬೋದು? ಇನ್ನೂ ಜಾಸ್ತಿ ಅಂದ್ರೆ ಇನ್ನೂ ಜಾಸ್ತಿ ಅಂದ್ರೆ ಇನ್ನೂ ಜಾಸ್ತಿ ಅಂದ್ರೆ ಕ್ರೋರ್ಸ್ ಒಳಗೆ ಜಾಸ್ತಿ ಎಷ್ಟು ಕ್ರೋರ್ ಇರುತ್ತೆ? 100 crores, 100 ಕೋಟಿ ಶ್ಲೋಕಗಳು, 100 crores. ಹಾಂ, ಸೊ ನೆಕ್ಸ್ಟ್ ಮತ್ತೆ ಇನ್ನೊಂದು ಸಲ ಇಂಟರ್ವ್ಯೂ ಮಾಡೋಣ, ಆಯಿತಾ? ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು. ಓಕೆ, ಬಾಯ್. ಹರೇಶ್ ಶ್ರೀನಿವಾಸ, ಎಲ್ಲರೂ ಜೋರಾಗಿ ಹರೇಶ್ ಶ್ರೀನಿವಾಸ ಅನ್ರಿ.